ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಹೇಳಿ ಕೇಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ಪ್ರಿಯಾ ಜಗದೀಶ್. ಈ ವಾರ ನಮ್ಮ ವಿಚಾರ ಕಾವೇರಿಯ ಯುಗಾದಿ ಹಬ್ಬ ಆಚರಣೆ. ಇವತ್ತು ನಮ್ಮ ಜೊತೆಗೆ ವಿಶೇಷ ಕೊರೆಸ್ಪಾಂಡೆಂಟ್ ಆದಿಶೇಷ್ ನರಹರಿ ಇದ್ದಾನೆ. ನಮಸ್ಕಾರ. ಅವನು ಮತ್ತು ನಮ್ಮ ಇನ್ನೊಬ್ಬ ವಿಶೇಷ ಕೊರೆಸ್ಪಾಂಡೆಂಟ್ ಅವಳು ವಿಭಾ ರಾವ್ ಇಬ್ರು ಹೋಗಿ ಯುಗಾದಿ ಕಾರ್ಯಕ್ರಮನೆಲ್ಲ ವಿಡಿಯೋ ಟೇಪ್ ಮಾಡಿಕೊಂಡು ಒಂದು ಸ್ಪೆಷಲ್ ಪ್ಯಾಕೇಜ್ ಪ್ರೆಸೆಂಟ್ ಮಾಡಿದ್ದಾರೆ. ನಾನು ವಿಭಾ ಹೋಗ್ಬಿಟ್ಟು ಯುಗಾದಿನಲ್ಲಿ ಎಲ್ಲ ಮಾತಾಡಿ ಎಲ್ಲ ಇಂಟರ್ವ್ಯೂ ಮಾಡಿದ್ವಿ. ಎಲ್ಲ ಜನ ತುಂಬ ಕೋಆಪ್ರೇಟ್ ಮಾಡಿ ಎಲ್ಲ ಸೈಡಿಗೆ ಇಂಟರ್ವ್ಯೂ ಬಂದು ಮಾಡಿದ್ರು. ಕೆಲವು ದೃಶ್ಯಗಳು ನೋಡೋಣವಾ? ನೋಡೋಣ. ನಮಸ್ಕಾರ, ನಾನು ವಿಭಾ ರಾವ್. ನಾನು ಆದಿಶೇಷ್ ನರಹರಿ. ಇವತ್ತು ನಾವು ಬೆಥೆಸ್ಡಾ ಚೆವಿಚೆಸ್ ಹೈಸ್ಕೂಲ್ನಲ್ಲಿದ್ದೀವಿ. ಇಲ್ಲಿ ಕಾವೇರಿ ಕನ್ನಡ ಸಂಘದವರು ಯುಗಾದಿ ಆಚರಿಸ್ತಾ ಇದ್ದಾರೆ. ಇಲ್ಲಿ ಹಬ್ಬದ ವಾತಾವರಣ ಎಲ್ಲ ಕಡೆ ಮೂಡಿದೆ ಅಲ್ವಾ ಅದಿ? ಖಂಡಿತ. ಇಲ್ಲಿ ಎಷ್ಟೊಂದು ನಡೀತಾ ಇದೆ ಇವತ್ತು ಕಾರ್ಯಕ್ರಮಗಳು. ಇಂಡಿಯಾಯಿಂದ ಪ್ರವೀಣ್ ಗೋಡ್ಖಿಂಡಿ ಅವರು, ಆಮೇಲೆ ಅವ್ರ ಗ್ರೂಪ್ ಅವರು ಸಂಗೀತದ ಜುಗಲ್ಬಂಡಿ ನಡೆಸ್ಕೊಡ್ತಾರೆ. ಇವತ್ತು ತುಂಬ ಚೆನ್ನಾಗಿರುತ್ತೆ ಅಲ್ವಾ ವಿಭಾ? ಹೌದು ಆದಿ. ಆಮೇಲೆ ಮೂಲಂಗಿ ಕಾಳು ಕೆಂಪಕ್ಕಿ ಕೇಳು ಎಂಬ ಗಾದೆಗಳ ರೂಪಕ ಮತ್ತು ಅಮೇರಿಕರಣ ಹಾಸ್ಯ ನಾಟಕ ಎರಡೂ ಕಾವೇರಿ ಸ್ವಂತ ಕೊಡುಗೆಗಳು. ಇವತ್ತಿನ ವೇದಿಕೆ ಹಿಂದೆ ಹೋಗಿ ಭಾಗವಹಿಸೋರ ಜೊತೆ ಮಾತಾಡಿ ಆಮೇಲೆ ಎಲ್ಲ ಪ್ರೇಕ್ಷಕರ ಜೊತೆ ಮಾತಾಡೋಣ ವಿಭಾ? ಹೌದು ಆದಿ. ವಾವ್, ತುಂಬಾ ಚೆನ್ನಾಗಿ ತೆಗೆದ್ರಿ ಆದಿ. ನೀನು ವಿಭಾ ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಥ್ಯಾಂಕ್ ಯು ಶಿಲ್ಪಾ. ಆಮೇಲೆ ಎಲ್ಲದು ಶೋ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಫಸ್ಟು ಅವರು ಒಂದು ಜುಗಲ್ಬಂದಿ ಮಾಡಿದ್ರು. ಅವ್ರ ಫ್ಲೂಟು, ಕರ್ನಾಟಕ ಫ್ಲೂಟು. ಆಮೇಲೆ ಗಂಗಾ ಕಾವೇರಿದು. ಗಂಗಾ ಕಾವೇರಿ ಅಂದ್ರೆ ಪ್ರವೀಣ್ ಗೋಡ್ಖಿಂಡಿ. ಕರೆಕ್ಟ್. ಅದು ತುಂಬಾ ಚೆನ್ನಾಗಿತ್ತು. ಅದೇ ಮೇನ್ ಪ್ರೋಗ್ರಾಮ್ ಅವತ್ತಿಂದು. ಆಮೇಲೆ ಅಮೇರಿಕರಣ ಅಂತ ರವಿ ಹರಪನಹಳ್ಳಿ ಅವರು ಮಾಡಿದ್ದಾರೆ. ಅದು ತುಂಬಾ ಚೆನ್ನಾಗಿತ್ತು. ನಾಟಕ ಅಲ್ವಾ? ಕರೆಕ್ಟ್. ಅದು ಯಾವ ಟಾಪಿಕ್ ಮೇಲೆ ಇತ್ತು? ಅದು ಇಲ್ಲಿ ಅಮೇರಿಕಾಗೆ ಇಂಡಿಯನ್ಸ್ ಬಂದಾದ್ಮೇಲೆ ಹೆಂಗ್ ಮಾಡ್ತಾರೆ, ಒಂಥರ ಹೆಂಗ್ ನಡೆಯುತ್ತೆ, ಏನೇನು ಕಾರ್ಯಕ್ರಮಗಳು ನಡೆಯುತ್ತೆ ಅಂತೆಲ್ಲ ತೋರಿಸಿದ್ರು. ಆಮೇಲೆ ಇನ್ನೊಂದು ಮುಳಂಗಿ ಕಾಳು ಕೆಂಪಕ್ಕನ ಕೇಳು ಅಂತ ಒಂದು ಗಾದೆಗಳದ್ದು ಮಾಡಿದ್ರು. ಎಲ್ಲ ಒಂಥರ ಹಳೇ ಥರ ಸೀರೆ, ಹಳ್ಳಿದು ಸೀನು ಆ ಥರ ಎಲ್ಲ ಚೆನ್ನಾಗಿ ಮಾಡಿದ್ರು. ಎಲ್ಲ ಅಕ್ಕಿ ಮರ ಇಟ್ಕೊಂಡು ಅಲ್ಲ? ಕರೆಕ್ಟ್. ಎಲ್ಲ ತುಂಬಾ ಚೆನ್ನಾಗಿತ್ತು. ಆಮೇಲೆ ಅವತ್ತು ಎಲ್ಲ ಹಾಡುಗಳು, ಎಷ್ಟೊಂದು ಹಾಡುಗಳು ನಡೀತು. ಆಮೇಲೆ ಒಂದು ಎಲ್ಲ ಸಿನಿಮಾ ಹಾಡುಗಳನ್ನ ತಗೊಂಡು ಅದೊಂದು ಥರ ಸಣ್ಣ ನಾಟಕ ಮಾಡಿದ್ರು. ಅದೊಂಥರ ಚಿಕ್ಕ ಚಿಕ್ಕ ಮಕ್ಕಳದ್ದು. ಕರೆಕ್ಟ್. ನಮ್ಮ ಕಾವೇರಿ ಪುಟಾಣಿ. ಕರೆಕ್ಟ್. ತುಂಬಾ ಚೆನ್ನಾಗಿತ್ತು ಅದು. ಆಮೇಲೆ ಇನ್ನೊಂದು ಡ್ಯಾನ್ಸ್ ಥರ ಇತ್ತು. ನಮ್ಮ ಕಾವೇರಿ ಪುಟಾಣಿಗಳೆಲ್ಲ ಮಾಡಿದ್ದು ಅದು ಎಲ್ಲ. ಅದು ಆಮೇಲೆ ಹುಡುಗಗಳು ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ಸಿನಿಮಾ ಹೀರೋಯಿನ್. ಕರೆಕ್ಟ್. ಅದು ತುಂಬಾ ಚೆನ್ನಾಗಿತ್ತು. ಆಮೇಲೆ ಸಂಗೀತ ಅಂದ್ರೆ ತುಂಬಾ ಇಷ್ಟ ಆಗಿರ್ಬೇಕಾಗಿತ್ತಲ್ಲ. ನೀನು ನುಡಿಸ್ತೀಯಾ ಬೇರೆ ಅಲ್ವಾ? ನುಡಿಸ್ತೀನಿ. ತುಂಬಾ ಚೆನ್ನಾಗಿತ್ತು. ಅದಕ್ಕೆ ನಂಗೆ ಕೇಳಿಸ್ಕೊಳಕ್ಕೆ ತುಂಬಾ ಇಷ್ಟ ಆಯ್ತು ಅವತ್ತು. ಕೇಳಿಸ್ಕೊಳ್ಳೋದೇನು ಅದೇ. ನೀನು ಮತ್ತೆ ನೆಕ್ಸ್ಟ್ ಅವ್ರ ತಂಡಕ್ಕೆ ಓಪನಿಂಗ್ ಸಿಕ್ಬಿಟ್ರೆ ನೀನು ಓಪನಿಂಗ್ ಅಷ್ಟೆಲ್ಲ ಮಾಡಕ್ ಆಗಲ್ಲ ನಂಗೆ. ಇನ್ನ ಚೂರ್ ಕಲಿತಾ ಇದೀನಿ ನಾನು ಇನ್ನ. ಆಮೇಲೆ ಎಲ್ಲ ತುಂಬಾ ಚೆನ್ನಾಗಿತ್ತು. ಎಲ್ಲ ಆನ್ ಟೈಮ್ ಎಲ್ಲ ಮಾಡಿದ್ರು. ಆಮೇಲೆ ಮಾಡಿದ್ರಾ ಅವ್ರು ಆನ್ ಟೈಮ್ ಅಂದ್ರೆ ಕಾವೇರಿ ಆನ್ ಟೈಮ್ ಮಾಡಿದ್ರು ಅವರೆಲ್ಲ. ಸೊ ಎಲ್ಲ ಅವ್ರ ಪ್ರಕಾರ ಆನ್ ಟೈಮ್ ಎಲ್ಲ ನಡೆಸಿದ್ರು. ಬೋರ್ಡ್ನವ್ರು ಏನಾದ್ರು ಕೇಳಿಸ್ತಾ ಇದ್ರೆ ಕ್ಷಮಿಸ್ಬೇಕು. ಎಲ್ಲ ತುಂಬಾ ಚೆನ್ನಾಗಿತ್ತು. ಆಮೇಲೆ ಎಸ್ಪೆಷಲಿ ನೈಟ್ನ ಎಂಡ್ ಮಾಡ್ತು ಅಂದ್ರೆ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತಪ್ಪ ಅವತ್ತು. ನೀನು ಚೆನ್ನಾಗಿ ಲಗಾಯಿಸಿರ್ಬೇಕು. ತಿಂದೆ ಒಬ್ಬೊಟ್ಟಿನ ಊಟ 2 ಸಲ ಹೋಗಿ ಮಾಡ್ಕೊಂಡ್ ಬಂದೆ. ಪಕ್ಕ ಯುಗಾದಿ ಹಬ್ಬದ ಊಟ ಅದು ವಾಷಿಂಗ್ಟನ್ ಅಲ್ಲಿ. ಕರೆಕ್ಟ್. ಆಮೇಲೆ ಒಬ್ಬಟ್ಟು ಬೆಂಗಳೂರಿಂದ ಸ್ಪೆಷಲ್ ಆಗಿ ತರಿಸಿದ್ರು. ತುಂಬಾ ಚೆನ್ನಾಗಿತ್ತು. ಬೆಂಗಳೂರಿಂದ ತರಿಸಿದ್ದ ಒಬ್ಬಟ್ಟು? ಕರೆಕ್ಟ್. ಸುಮ್ಮನೆ ಹಂಗೆ ಯಾರು ಆಂಟಿಗಳು ಅಯ್ಯೋ ಅವ್ರು ಮಾಡಿದ್ರೆ ಟೇಸ್ಟ್ ಬರ್ತಾ ಇತ್ತು. ಬಟ್ ಬೆಂಗಳೂರು ಟೇಸ್ಟ್ ಬರ್ತಾ ಇರ್ಲಿಲ್ಲ. ಬಿಸಿ ಒಬ್ಬಟ್ಟೆಲ್ಲ ಸಿಕ್ತಾ? ಸಿಕ್ತು. ನೀವ್ ಬರೋ ಅಷ್ಟೊತ್ತಿಗೆ ಎಲ್ಲ ಖಾಲಿ ಆಗೋಗಿತ್ತು ಅನ್ಸುತ್ತೆ. ಅಯ್ಯೋ ಹೌದು, ನಾನು ಬರೋಷ್ಟಿಗೆಲ್ಲ ತಣ್ಣ ಒಬ್ಬಟ್ಟೆಲ್ಲ ಸಿಕ್ಬಿಟ್ಟಿತ್ತು. ನಾನು ಅನ್ಕೊಂಡೆ ಏನು ಬಿಡು ಅನಪುರಿ ಚಪಾತಿ ಪಲ್ಯ ಅದೆಲ್ಲ ಚೆನ್ನಾಗಿತ್ತು. ಎಲ್ಲ ತಣ್ಣಗಾಗ್ಬಿಟ್ಟಿತ್ತು. ಬಟ್ ಅದು ಕಾವೇರಿದೇನು ತಪ್ಪು, ನಾವು ಲೇಟಾಗಿ ಬಂದ್ವಿ ಅಷ್ಟೇ. ಏನ್ ಮಾಡಕ್ಕಾಗತ್ತೆ ಹೇಳಿ. ನೀನು ವಿಭಾ ಎಲ್ಲ ಜನ ಎಲ್ಲ ಬಂದಿರೋರ್ನೆಲ್ಲ ಇಂಟರ್ವ್ಯೂ ಮಾಡಕ್ ಚಾನ್ಸ್
ಚಾನ್ಸ್ ಸಿಕ್ತು? ಎಲ್ಲರಿಗೂ ಊಟ ಕಾರ್ಯಕ್ರಮ ಎಲ್ಲ ಹಿಡಿಸ್ತಲ್ವಾ? ಎಷ್ಟು ಇನ್ವಾಲ್ವ್ ಆಗಿದ್ರು ಅಂದ್ರೆ ಸ್ವಲ್ಪ ಅವ್ರನ್ನ ಸೈಡ್ ಕರ್ಕೊಂಬಂದು ಮಾಡೋದಕ್ಕೆ ಕಷ್ಟ. ಯಾಕೆಂದ್ರೆ ಅವ್ರು ಮತ್ತೆ ಮತ್ತೆ ಅವರು ನಾಟಕಕ್ಕೆ ಬನ್ನಿ ಬನ್ನಿ ಅಂತ ಕರೀತಾ ಇದ್ರು ಅವ್ರನ್ನ ಇನ್ನ ಮುಗಿಸ್ಬೇಕು ಅಂತ. ಸೊ ಆ ಥರ ಇಂಟರ್ವ್ಯೂ ಮಾಡಿದ್ದು ಅವ್ರದ್ದೆಲ್ಲ ಅವ್ರಿಗೂ ಇಷ್ಟ ಆಯ್ತು, ನಮಗೂ ಇಷ್ಟ ಆಯ್ತು. ಓಕೆ, ಸೊ ಅವರೆಲ್ಲ ಅವ್ರು ಖುಷಿ ಪಟ್ರ ಅಮೆರಿಕ ಕನ್ನಡ ಹೊಸ ಶೋನವರೆಲ್ಲ ಬಂದ್ಬಿಟ್ಟು ನಮ್ ಇಂಟರ್ವ್ಯೂ ತಗೋತಾ ಇದಾರೆ ಅಂತ? ಖುಷಿ ಪಟ್ರು. ನಾವು ಎಲ್ಲ ಊಟ ಮಾಡ್ತಾ ಇರ್ಬೇಕಾದ್ರೆ ಹೋಗಿ ಜನನ್ನ ಇಂಟರ್ವ್ಯೂ ಮಾಡಿದ್ವಿ. ಅವ್ರಿಗೆ ಹೆಂಗ್ ಇಷ್ಟ ಆಯ್ತು ಕಾವೇರಿದು, ಆಮೇಲೆ ಊಟ ಹೆಂಗಿದೆ ಅಂತೆಲ್ಲ. ನಮ್ ಶೋ ಬಗ್ಗೆ ಜನ ಎಲ್ಲ ಕೇಳಿದ್ರ ಮುಂಚೆ? ಕೇಳಿದ್ರು, ಒಂದ್ ಚೂರ್ ಕೇಳಿದ್ರು, ಬಟ್ ಎಷ್ಟೊಂದ್ ಜನಕ್ಕೆ ಹೊಸದಾಗಿ ಗೊತ್ತಾಯ್ತು. ಸೊ ಇನ್ನ ಎಲ್ಲಾರು ಮಾತಾಡ್ತಾರೆ ಅನ್ಸತ್ತೆ. ಇನ್ನ ಇಂಟರ್ವ್ಯೂ ಜರ್ನಲಿಸ್ಟ್ ಆಗಿ ಹೋಗ್ಬಿಟ್ಟು ನೀನು ವಿಭಾ ಇಬ್ರು ಎಷ್ಟು ಚೆನ್ನಾಗಿ ಕಾಣ್ತಿದ್ರೆ ಅವತ್ತು. ಎಲ್ಲ ಹಬ್ಬದ ಬಟ್ಟೆ, ಹೊಸ ಬಟ್ಟೆ ಎಲ್ಲ ಹಾಕೊಂಡು. ಏನು ನಿಮ್ಮ ಅಪ್ಪ ಅಮ್ಮ ಹೊಸ ಬಟ್ಟೆ ಕೊಡ್ಸಿದ್ರಾ? ಎಲ್ಲ ಕೊಡ್ಸಿದ್ರು ನಂಗೆ ಹೊಸ ಬಟ್ಟೆ. ಎಲ್ಲ ಚೆನ್ನಾಗಿ ಹಾಕೊಂಡು ಹೋಗಿದ್ದೆ. ಎಲ್ಲಾರು ಚೆನ್ನಾಗಿ ಹಾಕೊಂಡ್ ಬಂದಿದ್ರು ಬಟ್ಟೆನ. ತುಂಬಾ ಚೆನ್ನಾಗಿತ್ತು. ಎಲ್ಲ ಎಷ್ಟೊಂದ್ ಕಲರ್ಗಳು, ಎಷ್ಟೊಂದ್ ಮಾತು, ಜನ ಎಲ್ಲ ಚೆನ್ನಾಗಿ ಮಾತಾಡ್ಕೊಂಡಿದ್ರು. ಏನು ಒಂಚೂರು ತಪ್ಪು ನಡಿಲೇ ಇಲ್ಲ. ಮತ್ತೆ ನೆಕ್ಸ್ಟ್ ಪ್ರೋಗ್ರಾಮ್ ಏನಾದ್ರು ನೀನೇನಾದ್ರು ಭಾಗವಹಿಸೋ ಯೋಚನೆ ಇದೆಯಾ? ಪಿಕ್ನಿಕ್ ಬರ್ತಾ ಇದೆ. ಈ ಸಮ್ಮರ್ ಬಿಗಿನಿಂಗ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ. ಲಾಸ್ಟ್ ಇಯರ್ ನಾನು ಪಿಕ್ನಿಕ್ ಹೋಗಿದ್ದೆ, ತುಂಬಾ ಚೆನ್ನಾಗಿತ್ತು ಎಲ್ಲ. ಸೊ ಯುಗಾದಿ ಹಬ್ಬ ತುಂಬಾ ಚೆನ್ನಾಗಿ ನಡೀತು ನಿನ್ನ ಅಭಿಪ್ರಾಯದಲ್ಲಿ? ತುಂಬಾ ಚೆನ್ನಾಗಿ ನಡೀತು. ನೆಕ್ಸ್ಟ್ ಇಯರ್ ಯುಗಾದಿ ಏನಾದ್ರು ಪ್ಲಾನ್? ನೀನೇ ಒಬ್ಬಟ್ಟು ಲಟ್ಟಿಸ್ಬಿಟ್ಟು ತಗೊಂಡ್ ಬರ್ತೀಯಾ? ತಗೊಂಡ್ ಬರ್ತೀಯಾ? ನನಗೆ ತಿನ್ನಿಸ್ತೀಯಾ? ಗ್ಯಾರಂಟಿ. ಓಕೆ, ತುಂಬಾ ಧನ್ಯವಾದ. ನೀನು ಮತ್ತೆ ವಿಭಾ ಇಬ್ರು ಮಾಡಿದ್ದಕ್ಕೆ, ಈ ಕಾರ್ಯಕ್ರಮ ನಮಗೆ ಒಂದು ಒಳ್ಳೆ ವಿಡಿಯೋ ಪ್ಯಾಕೇಜ್ ಎಲ್ಲ ಬಂದು ಪ್ರಸಾರ ಮಾಡಿದ್ದಕ್ಕೆ. ಇನ್ನು ಮುಂದಿನ ಕಾರ್ಯಕ್ರಮ ಬಗ್ಗೆನೂ ನೀನು ನಮ್ಮನೆಗೆಲ್ಲ ಬಂದ್ಬಿಟ್ಟು ರಿಪೋರ್ಟ್ ಮಾಡಬೇಕು ಅಂತ ನಮ್ಮ ಇಷ್ಟ. ಓಕೆ ವೀಕ್ಷಕರೇ, ನಮಸ್ಕಾರ. ನಮಸ್ಕಾರ. ಮಜಾ ಅಂದ್ರೆ ಕಡೆಗೊಂದು ಕಾರ್ ನೋಡಿದ್ವಿ, ಅದ್ರ ಹೆಸರು ಮಜಾನ ಇತ್ತು, ಹೊಂಡ ಓಡಿಸಿ. ಹೇಳಿ ಓಡಿಸುದ ಆದ್ರೆ ಈ ಕಾರ್ನ ಓಡಿಸು. ಯಾಕಂದ್ರೆ ಸ್ವತಃ ಕಾರ ಹೇಳ್ತದೆ ಓಡಿಸಿ ಓಡಿಸಿ. ನೋಡಮ್ಮ ಅನಿತ, ಅಪಾರ್ಥ ಆಗಿದ್ದರಲ್ಲೇನೋ ಅರ್ಥ ಪ್ರಶ್ನೆ ಆಗಬಹುದು. ಓಡಿಸಿ ಇದರ ಅರ್ಥ ಏನ ಇರಲಿ, ಇಲ್ಲಿ ಹೆಚ್ಚಿನ ಇಂಡಿಯನ್ಸ್ ಎಲ್ಲ ಓಡಿಸಿ ಹೊಂಡ ಓಡಿಸಿ ನಾವೇನೋ. ಹೀಗಾಗಿ ನಮ್ಮ ಕುವೆಂಪುರವ್ರು ಹೇಳ್ಯಾರ, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ. ನಾವಿಲ್ಲಿ ಎಲ್ಲ ಇಂಗ್ಲಿಷ್ ಶಬ್ದಗಳು ಕನ್ನಡ ಅರ್ಥನ ಹುಡುಕಾವ. ನೀವು ಮಾಡಿದ ತಪ್ಪು ನೋಡಿ ಅದಕ್ಕೆ ಮರ್ತೋಯ್ತು. ನಾನೇನಾದ್ರೂ ಮಾಡಿದ್ರೆ ಜನ್ಮಕ್ಕೆ ಬರೀತಾ ಇರಲಿಲ್ಲ. ಅಲ್ಲ, ಪಿಟ್ಸ್ಬರ್ಗ್ ಎಕ್ಸಿಟ್ ತಗೊಂಡ್ವಿ, ಹ್ಯಾಸ್ ಮ್ಯಾಟ್ ಅಂತ ಬೋರ್ಡ್ ಬಂದ್ಬಿಟ್ಟು. ಇದೇನ್ ಇವರು ಆ ಲೈಟಿನ